ರಾಜ್ಯದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಆಟೋ ಚಾಲಕರು ರಾತ್ರಿ ಇಡೀ ಕೂಡ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ ಸಿಗುತ್ತಾ, ಈಗ ಸಿಗುತ್ತಾ, ಆಗ ಸಿಗುತ್ತಾ ಅಂತ ಗಂಟೆಗಟ್ಟಲೆ ಕಾದ್ರೂ ಕೂಡ ನೋ ಗ್ಯಾಸ್. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸಂಘರ್ಷ. ಇದರ ಎಫೆಕ್ಟ್ ನೇರವಾಗಿ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ತಟ್ಟಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲಾ ಜಿಲ್ಲೆಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಸರಿಸುಮಾರು 35 ದಿನ ಕಳೆದೋಯ್ತು. ಹಂಗಾಗಿ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಆಟೋ ಚಾಲಕರ ಪರದಾಟ ಆಗ್ತಾ ಇದೆ. ಈಗ ಗ್ಯಾಸ್ ಸ್ಟೇಷನ್ಗಳ ಮುಂದೆ ರಾತ್ರಿ ಇಡೀ ಕೂಡ ಜಾಗರಣೆ ಮಾಡ್ತಿದ್ದಾರೆ ಆಟೋ ಚಾಲಕರು. ಬಹುತೇಕ ಕಡೆ ನೋ ಸ್ಟಾಪ್ ಬೋರ್ಡ್, ಬಂಕ್ಗಳು ಕಂಪ್ಲೀಟ್ ಆಗಿ ಬಂದ್. ರಾಜ್ಯದಾದ್ಯಂತ ಮತ್ತೆ ಉಲ್ಬಣಗೊಂಡಿದೆ ಆಟೋ ಗ್ಯಾಸ್ ಟ್ರಬಲ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲಾ ಜಿಲ್ಲೆಗಳ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಎಲ್ಲೆಲ್ಲಿ ಆಟೋ ಚಾಲಕರು ಪರದಾಡ್ತಿದ್ದಾರೆ, ಜೀವನ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಏನು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಯಾರ್ದು? ಕೇಂದ್ರ ಮತ್ತು ರಾಜ್ಯದ್ದು. ಬೆಂಗಳೂರಿನಲ್ಲಿ ತೀವ್ರಗೊಂಡಿದೆ ಆಟೋ ಗ್ಯಾಸ್ ಪರದಾಟ. ನಗರದ ಹಲವೆಡೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. ರಾತ್ರಿ ಇಡೀ ಕೂಡ ಜಾಗರಣೆ. ನಂದಿನಿ ಲೇಔಟ್, ಜೆಪಿ ನಗರ, ನಾಗರಬಾವಿ, ಅದೇ ರೀತಿ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಆಟೋಗಳು ಸರತಿ ಸಾಲಲ್ಲಿ ನಿಂತ್ಕೊಂಡು ಕಾಯ್ತಿದ್ದಾರೆ ಗ್ಯಾಸ್ ಸಿಗುತ್ತಾ ಅಂತ. ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಗದಿದ್ದಕ್ಕೆ ಆಟೋ ಚಾಲಕರು ಕಂಗಾಲಾಕಿದ್ದಾರೆ. ದುಡಿಮೆ ಇಲ್ಲದೆ ಬಂಕ್ ಮುಂದೆ ಟೈಮ್ ಕಳೀತಾ ಕಣ್ಣೀರ್ ಹಾಕ್ತಿದ್ದಾರೆ ಆಟೋ ಚಾಲಕರು. LPG ಅಭಾವ ಇಲ್ಲ ಅಂತ ಸಚಿವರು ಹೇಳಿದ್ರು, ಬಟ್ ಅಭಾವ ಇದೆಯಲ್ಲ, ಇದಕ್ಕಿಂತ ಬೇಕಾ ನಿಮ್ಗೆ ಎಕ್ಸಾಂಪಲ್ಲು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಪ್ರಮುಖ 3 ರಸ್ತೆಗಳಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಗರಬಾವಿ, ಬಸವೇಶ್ವರ ನಗರ, ಜೆಪಿ ನಗರ ಪ್ರಮುಖ ಏರಿಯಾಗಳಲ್ಲೇ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿರೋದು. ಅಲ್ಲಿ ಸಾರ್ವಜನಿಕರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ 100ಕ್ಕೂ ಹೆಚ್ಚು ಆಟೋಗಳು ಸಾಲುಗಟ್ಟಿಕೊಂಡು ನಿಂತ್ಕೊಂಡಿದೆ ಅಂತ. ಈಗ ಎಷ್ಟು ಟೈಮು? ಈಗ ಬಂದಿದ್ದೀನಿ. ಟೈಮ್ ಎಷ್ಟು ಈಗ? ಹೇಳ್ತಾರೆ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ಡ್ರೈವರ್ಗಳೇ ಮನೆ ಬಿಟ್ಟು ಬಂದು ರೋಡಲ್ಲಿ ನಿಂತವ್ರೆ ಅಂತ ಹೇಳ್ತಾರೆ ಸಚಿವರು. 4 ಗಂಟೆ ರಾತ್ರಿನಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನಮಗೇನು ಮಕ್ಕಳಿಲ್ಲ ಅಂತಲ್ಲ, ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಸಮಯ ಬೆಳಗ್ಗೆ 4 ಗಂಟೆ 12 ನಿಮಿಷ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಏನು ಅಂತ ಹೇಳ್ತಾ ಹೋಗ್ತಾರೆ. ಸಂಗಮೇಶ್, ಪ್ರಮುಖ ಏರಿಯಾಗಳಲ್ಲೇ ಗ್ಯಾಸ್ ಸ್ಟೇಷನ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಸಿಗ್ತಾ ಇದೆ, ಪರದಾಟ ಮುಂದುವರಿತಾ ಇದೆ. ಹಿಂಗೆ ಆದ್ರೆ ಮುಂದೇನು ಅಂತ ಸರಿಪಡಿಸಬೇಕಾದ ಜವಾಬ್ದಾರಿ ಏನು, ಆಟೋ ಚಾಲಕರ ಪರಿಸ್ಥಿತಿ ಏನು, ಏನ್ ಹೇಳ್ತಿದ್ದಾರೆ ಅಂತ? ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಅದು ಜೆಪಿ ನಗರ ಇರ್ಲಿ, ಮಲ್ಲೇಶ್ವರಂ ಇರ್ಲಿ, ಶೇಷಾದ್ರಿಪುರಂ ಇರ್ಲಿ, ನಂದಿನಿ ಲೇಔಟ್ ಇರ್ಲಿ, ಬಸವೇಶ್ವರ ನಗರದಲ್ಲಿ ಇರ್ಲಿ, ಎಲ್ಲಾ ಏರಿಯಾಗಳಲ್ಲಿ ಏನು ಆಟೋ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗ್ತಾ ಇವೆ. ಈಗ ಸದ್ಯ ನಾನು ನಂದಿನಿ ಲೇಔಟ್ ನಲ್ಲಿರುವ ಪ್ರೊಪೈಲ್ ಗ್ಯಾಸ್ ಸ್ಟೇಷನ್ ನ ಒಳಗಡೆ ಇದ್ದೀನಿ. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಏನು ಆಟೋ ಚಾಲಕರು ಗ್ಯಾಸ್ ಗಳನ್ನ ತುಂಬಿಸಿಕೊಳ್ಳುವುದಕ್ಕೆ ಬಂದಿದ್ದಾರೆ. ನಿನ್ನೆಯಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಂದಿನಿ ಏನು ಗ್ಯಾಸ್ ಸ್ಟೇಷನ್ ಏನಿದೆ, ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಇರುವ 2 ರಸ್ತೆಗಳಲ್ಲಿ ಆಟೋ ಚಾಲಕರು ಕ್ಯೂ ನಲ್ಲಿ ನಿಂತಿದ್ದಾರೆ. ಜೊತೆಗೆ ಈ ಆಟೋ ಚಾಲಕರ ಸಮಸ್ಯೆಗೆ ಬ್ರೇಕ್ ಹಾಕ್ಬೇಕು ಅಂತ ಆಟೋ ಚಾಲಕರ ಒಂದು ಬೇಡಿಕೆ ಆಗಿದೆ. ಜೊತೆಗೆ ಆಟೋ ಚಾಲಕರ ಸಂಘ ಏನಿರುತ್ತೆ, ಆ ಸಂಘದವರು ಕೂಡ ಏನು ಕೆಲಸ ಮಾಡ್ತಾ ಇಲ್ಲ, ಬರೀ ಏನು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಇಂಥ ಸಮಸ್ಯೆ ಇದ್ದಾಗ ನಮ್ಗೆ ಈ ಸಮಸ್ಯೆಗೆ ಬ್ರೇಕ್ ಆಗ್ತಾ ಇಲ್ಲ, ಇನ್ನು ಮನವಿ ಕೊಡ್ತಾ ಇಲ್ಲ, ಯಾರಿಗ್ ಭೇಟಿ ಆಗ್ತಾ ಇಲ್ಲ, ಸಭೆ ಕರೀತಾ ಇಲ್ಲ ಅಂತ ಕೂಡ ಒಂದು ಬೇಡಿಕೆ ಆಗಿದೆ. ಹೀಗಾಗಿ ಬೆಂಗಳೂರಿನ ಹಲವು ಸ್ಟೇಷನ್ಗಳನ್ನ ಕೆಲವು ಸ್ಟೇಷನ್ಗಳು ಬಂದ್ ಆಗಿವೆ. ಇನ್ನು ಸ್ಟೇಷನ್ಗಳ ಮುಂದೆ ಏನು ಕ್ಯೂ ನಲ್ಲಿ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇದು ನಂದಿನಿ ಲೇಔಟ್ ನಲ್ಲಿರುವ ಪ್ರೊಪೆಲ್ ಗ್ಯಾಸ್ ಸ್ಟೇಷನ್ ನ ಒಂದು ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿಗೆ ಒಂದು ಬ್ರೇಕ್ ಕೂಡ ಹಾಕ್ಬೇಕಾಗಿದೆ. ಸದ್ಯ ಆಟೋ ಚಾಲಕರು ಒಂದು
ಬಹಳ ಕಷ್ಟದಲ್ಲಿದ್ದಾರೆ. ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಟೋಗಳನ್ನ ಬಳಸ್ಕೊಳ್ತಾರೆ, ಪಾಂಪ್ಲೆಂಟ್ ಗಳನ್ನ ಅಂಟಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಮಸ್ಯೆ ಏನಿದೆ, ಸಮಸ್ಯೆಗೆ ಬ್ರೇಕ್ ಹಾಕ್ಬೇಕು ಅನ್ನೋದು ಆಟೋ ಚಾಲಕರ ಒಂದು ಬೇಡಿಕೆ ಆಗಿದೆ ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.